ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಇದೇ ತಿಂಗಳು 21ಗೆ ಜೂನ್ 21ಗೆ ಒಂದು ಚಿಲ್ಲಿ ಚಿಕನ್ ಒಂದು ಸಿನಿಮಾ ತುಂಬ ಸ್ಪೆಷಲ್ ಆಗಿರೋ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾದ ನಾಯಕ ನಟರು ಹಾಗೂ ಇಬ್ಬರು ನಾಯಕ ನಟರು ಇದ್ದಾರೆ. ಮಾತಾಡ್ಸ್ತಾ ಹೋಗೋಣ. ಮೇಡಮ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ವೀಕ್ಷಿಸರಿಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ, ನಮ್ಮ ಇವೆಂಟ್ ನೋಡಿದ್ದಕ್ಕೆ. ಟ್ರೈಲರ್ ನೋಡಿದ್ರೆ ಹೆಂಗೆ ಅನಿಸ್ತು ನಿಮಗೆ? ಚಿಕನ್ ತಿಂದ ಅಷ್ಟೇ ಖುಷಿ ಆಯಿತು. ತುಂಬ ಸ್ಪೈಸಿ ಇದೆ ಆ್ಯಕ್ಚುಲಿ ಸಿನಿಮಾ. ಸ್ಪೈಸಿ ಇದೆ, ಸ್ವೀಟ್ ಇದೆ, ಎಲ್ಲ ಇದೆ. ಆ್ಯಕ್ಚುಲಿ ನಮಗೆ ಸ್ವೀಟ್ ಸ್ಟಾರ್ಟಿಂಗಲ್ಲಿ ಬಂತಲ್ವಾ, ಆಮೇಲೆ ಒಂಚೂರು ಸ್ಪೈಸಿ ಅನ್ನಿಸ್ತಲ್ಲ, ಅದೇ ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಜಾಸ್ತಿ ಸ್ಪೈಸಿ ಇದೆ ಅಂತ ಹೇಳಿದೆ. ಸೊ ಬಹಳ ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೈಲರು. ಅದರಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲರೂ. ಸೊ ಆ್ಯಂಡ್ ಶೃಂಗ ಅವರೇ ಹೇಗಿದ್ದೀರಾ? ನಾನು ಸೂಪರ್ ಸರ್, ಆ್ಯಸ್ ಆಲ್ವೇಸ್. ನಮಸ್ಕಾರ ಎಲ್ರಿಗೂ. ಭಾಳ ಖುಷಿ ಈ ಮಾತಾಡ್ತಿರೋದಕ್ಕೆ, ಟ್ರೈಲರ್ ಹಂಚ್ಕೊಳ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಗಿದೆ ಲೈಫ್ ಈಗ ಸದ್ಯಕ್ಕೆ? ಅದ್ಭುತವಾಗಿದೆ ಸರ್. ನಾಟಕಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಒಳ್ಳೊಳ್ಳೆ ಕತೆ ಇರೋ ಸಿನಿಮಾಗಳು ಸಿಗ್ತಾ ಇದೆ. ಭಾಳ ಖುಷಿ ಇದೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟು ಮೇಡಮ್ ಸೀರಿಯಸ್ಲಿ ಕನ್ನಡದಲ್ಲೇ ಮಾತಾಡ್ತೀನಿ, ದಯವಿಟ್ಟು ಅರ್ಥ ಆಗುತ್ತಲ್ಲ. ಇನ್ಸ್ಪೆಕ್ಟರ್ ರಿಷಿ ಸಿನಿಮಾ ನೋಡಿ ನಿಜವಾಗ್ಲೂ ನಾನು ಶಾಕ್ ಆಗಿದೆ ಆ್ಯಕ್ಚುಲಿ. ತುಂಬ ಇಷ್ಟ ಆಗಿತ್ತು. ಅದರಲ್ಲಿ ನಿಮ್ಮ ಕ್ಯಾರೆಕ್ಟರು ನಂಗೆ ಸ್ವಲ್ಪ ಹುಚ್ಚಿಡ್ತಿತ್ತು ಆ್ಯಕ್ಚುಲಿ. ಸೀರಿಯಸ್ಲಿ ಅಬ್ಬಾಸ್ ಒಂಥರ ಸಾರಿ ಫಾರ್ ಅಂದರೆ ನಿಮ್ಮ ಪಾತ್ರ ಕೇಳ್ತಾ ಇದ್ದೀನಿ, ಒಂಥರ ಸೈಕೋ ಥರ ಸಿನಿಮಾದಲ್ಲಿದ್ರಿ. ಸೊ ಭಾಳ ಸಂತೋಷ ಆಯಿತು. ಆ್ಯಂಡ್ ಈ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? I really loved it. I am so happy that I could do a Kannada film. I think it's a wonderful movie. They've created such beautiful movies in the past, and I think Chilli Chicken will also be one of those. I'm very happy to have been a part of it, to have learned the language, to have been with the people from here. It was a wonderful experience, and I want to do more of it. There is another Kannada film also that I have done, which I think hopefully will come out this year also. So yeah, thank you. ಯಾವುದು ಅಂತ ಕೇಳ್ಬೋದಾ ಸುಮ್ಮನೆ ಹಾಗೆ? That is called Vritta. Yeah, we announced the title only in December. That's also with Anand Audio. I don't know when it's releasing. I don't have any idea about it yet, but that's also there. But this is about chili chicken, so let's talk about chili chicken. ಆ್ಯಂಡ್ ಚಿಲ್ಲಿ ಚಿಕನ್ ಎಲ್ಲರೂ ತಿಂತೀರಾ? ಇಲ್ಲ ಸರ್, ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಸರ್ ಏನು ವೆಜಿಟೇರಿಯನ್ ಇಬ್ಬರು 3 ಜನ. ಸರ್ ನಮ್ಮ ಡೈರೆಕ್ಟ್ರು ಪ್ಯೂರ್ ನಾನ್ ವೆಜಿಟೇರಿಯನ್ನು. ಕಥೆಯ ಸಾರಥಿ ಅವರು. ಅವ್ರು ತಿಂದರೆ ಅವ್ರಿಗೆ ರುಚಿ ಗೊತ್ತಿದ್ರೆ ನಮಗೂ ಅದನ್ನು ಹತ್ತಿಸ್ತಾರೆ. ನಾನು ತಿನ್ನಲ್ಲ ಸರ್, ಮೊಟ್ಟೆ ತಿಂತೀನಿ ಅಷ್ಟೇ. ಅಲ್ಲ ಸರ್, ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಸಿನಿಮಾ ಮಾಡಿದ್ದೀರಾ, ಮೀನ್ಸ್ ನೇಮ್ ಇಟ್ಕೊಂಡು ಮಾಡಿದ್ದೀರಲ್ಲ, ಇದು ಶಾಕಿಂಗ್ ಆ್ಯಕ್ಚುಲಿ. ಸರ್ ಅದು ಹೆಸರಿನಲ್ಲಿ ಆ್ಯಕ್ಚುಲಿ ಅದು ಹಂಗೂ ತೊಗೊಳ್ಬೋದು. ಅದರ ಹೆಸರಿಗೆ ಇನ್ನೊಂದು ಮಹತ್ವನೂ ಇದೆ, ಎಷ್ಟೊಂದು ಮಹತ್ವಗಳಿದೆ. ಒಂದೇನೆಂದರೆ ಅದು ನಿಮ್ಮ ಕತೆ ಆ ಟ್ರೈಲರ್ ನೋಡ್ತಾ ಗೊತ್ತಾಗ್ತೀನಿ. ಇವತ್ತು ನೀವು ಟ್ರೈಲರ್ ನೋಡಿದ್ರಾ, ಅದರಲ್ಲಿ ಎಲ್ಲರೂ ಆ ಸ್ಲ್ಯಾಂಗ್ ಥರ ಯೂಸ್ ಮಾಡ್ತಾರೆ, ಒಂದು ಡೆರೋಗೇಟ್ರಿ ಪದ ಥರ ಯೂಸ್ ಮಾಡ್ತಾರೆ ನಮ್ಮ ನಾರ್ತ್ ಈಸ್ಟ್ ಮಕ್ಕಳನ್ನ, ನಾವು ನಾರ್ತ್ ಈಸ್ಟ್ ಬಂಧುಗಳನ್ನ ಡಿಸ್ಕ್ರೈಬ್ ಮಾಡಿದಾಗ. ಸೊ ಅದು ಮಾಡಿದ ಎಷ್ಟು ರೇಷಲ್ ಸ್ಲರ್ ಅಂತ ಹೇಳ್ತಾರೆ ಅದನ್ನ. ಸೊ ಅದು ಎಷ್ಟು ಕಡಿಮೆ ಮಾಡಬೇಕು, ಅದರಿಂದ ಎಷ್ಟು ಜನಕ್ಕೆ ಅದು ಹರ್ಟ್ ಆಗುತ್ತೆ. ಸೊ ಅದು ಈ ಮೂವಿನಲ್ಲಿ ತೋರಿಸಿದ್ದೀವಿ, ಟಚ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಅನ್ಕೊಂಡು ನೀವು ಇವಾಗ ಹೇಳ್ಬಿಟ್ರೆ ಪರವಾಗಿಲ್ಲ. ನೀವು ಚಿಕನ್ ವೆಜಿಟೇರಿಯನ್ ಯಾಕೆ? ಸೂಪರ್, ಜಸ್ಟ್ ಕೇಳಿದೆ ಅಷ್ಟೇ, ಹಂಗೆ ಪಾರ್ಟಿ ಮಾಡಲ್ಲ ಅಷ್ಟೇ. ಓಕೆ, ಆ್ಯಂಡ್ ಮೈನ್ ಟಾಪಿಕ್ ಬರ್ತೀನಿ. ಸೊ ನೀವು ಯಾವಾಗಲೇ ಹೇಳಿದ್ವಿ ಒಂದು ಪಾಯಿಂಟ್, ಅಂದರೆ ಈ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಅವರು ಗೊತ್ತಿಲ್ಲದೆ ಇರೋವಾಗ ನೋಡೋ ರೀತಿ ಬೇರೆ, ಸೊ ನಾವು ಒಬ್ಬ ಓನರ್ ಆಗಿ ಅವ್ರು ನೋಡೋ ರೀತಿ ಬೇರೆ. ನನಗೂ ಸ್ವಲ್ಪ ಟಚ್ ಆಯಿತು, ಬಿಕಾಸ್ ನಾನು ನೋಡಿದ್ದೀನಿ ಆ ಥರ. ಸೊ ಈ ಥರ ಒಂದು ಕಂಟೆಂಟ್ನ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಬೇಕು ಅಂತ ಅಂದ್ಕೊತೀನಿ. ಅದ್ರ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಧೈರ್ಯ ಬೇಕು. ಸೊ ಈ ಥರ ಒಂದು ಜರ್ನಿನಲ್ಲಿ, ಸೊ ಓವರಾಲ್ ಅಂದರೆ ಈ ಜರ್ನಿನ, ಈ ಒಂದು ಕಂಟೆಂಟ್ನ ನೀವೆಲ್ಲರೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಬಿಕಾಸ್ ಅವ್ರು ಹೇಳಿದ್ರು, ನೀವಿಬ್ಬರು ಹೇಳಿದ್ರು. ಖಂಡಿತ ಸರ್, ಯಾಕಂದರೆ ಐ ಮೀನ್ ಒಂದು ಫ್ರೈಡ್ ರೈಸ್ ಇರಲಿ, ಒಂದು ಗೋಬಿ ಮಂಚೂರಿ ಇರಲಿ, ನಾವೆಲ್ಲರೂ ಹೋಗಿ ತಿಂತೀವಿ ಆಚೆ. ಝೊಮ್ಯಾಟೊ ಡೆಲಿವರಿ ಮಾಡೋರಿರಲಿ, ಎಲ್ಲರೂ ಎಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ನಾವೇ ಅವ್ರಿಗೆ ಭೇದ ಭಾವನೆ ಮಾಡೋದು. ಅವರು ನಾವು ಅಂತ ನಾವೇ ಹೇಳೋದು. ಅವ್ರು ಆ ಥರ ಅಲ್ಲ. ಅವ್ರು ನಮ್ಮ ಜೊತೆ ಬರ್ತಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಅವರು ನಮ್ಮ ಊಟ ತಿಂತಾರೆ, ಬಿಸಿಬೇಳೆಭಾತ್ ತಿಂತಾರೆ, ಎಲ್ಲ ತಿಂತಾರೆ. ಅವರು ನಮ್ಮ ಮೂವೀಸ್ ನೋಡ್ತಾರೆ, ನಮ್ಮ ಬಟ್ಟೆಗಳನ್ನ ಹಾಕೋತಾರೆ. ಆದ್ರೂ ಅವ್ರು ನಮಗಿಂತ ಅವ್ರು ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ಅಂತ ಆ ಭೇದ ಭಾವನೆ ನಾವು ಮಾಡ್ತೀವಿ. ಅದು ನಾವು ಮಾಡಬಾರ್ದು. ಅದು ಯಾಕಂದರೆ ಅವರು ನಮ್ಮವರೇ, ನಮ್ಮ ರಾಜ್ಯದ, ನಮ್ಮ ಕಂಟ್ರಿಯವರೇ ಅವರು ಎಲ್ಲರೂ. ಸೊ ಇಟ್ ಈಸ್ ಸೋ ಇಂಪಾರ್ಟೆಂಟ್ ದಟ್ ವಿ ಶುಡ್ ನಾಟ್ ಲುಕ್ ಎಟ್ ದ್ಯಾಟ್. ಎಲ್ಲರೂ ಹಾಗೆ ಆ ಥರ ಈ ಮೂವಿ ಮಾಡಿದಾದ್ಮೇಲೆ ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ನುವಾನ್ಸಸ್ ಅಂತ ಹೇಳ್ತಾರೆ, ನೋಟಿಸ್ ಮಾಡೋದು ಇನ್ನೂ ಜಾಸ್ತಿ ಆಗಿದೆ. ಒಂದು ಅಂಗಡಿ ಹೋಗ್ತೀನಿ ಆವಾಗಲೂ ಇವರು ಹೌದಲ್ವಾ, ನಮ್ಮ ಜೊತೆ ನಾವು ಅವ್ರಿಗೂ ಹೇಳ್ತೀವಿ, ನಾವು ನನ್ನ ಫಿಲ್ಮ್ ಮಾಡಿದ್ರಿ ಬಂದು ನೋಡಿ ಅಂತ. ನಮ್ಮ ಪಾರ್ಲರ್ ಅವರು ಇರಲಿ, ಎಲ್ರಿಗೂ ಅಷ್ಟೇ. ಇಟ್ಸ್ ಸಚ್ ಅ ಕನ್ಕ್ಲೂಸಿವ್ ಪ್ಲೇಸ್ ಟು ಬಿ ಅಲ್ವಾ. ಸೊ ಅದಕ್ಕೋಸ್ಕರ
ಸೂಪರ್, ಚೆನ್ನಾಗಿ ಹೇಳಿದ್ರಿ. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ ಥರ ಅಂದರೆ ರೆಸ್ಟೋರೆಂಟ್ ಆ ಹುಡುಗರು ಹೊರಗಡೆ ಬರುವಾಗ ಎಲ್ಲ ಏನಾದರೂ ಚಿಕ್ಕ ಗಲಾಟೆ ಆ ಥರ? So what I have thought about this is, like when growing up, we usually see people from the northeast working as burkas, like guarding areas and stuff, or we see them in like salons and spas doing like massage and all of that. That's where we see them mostly. So I used to work as cabin crew, and when I was working as cabin crew, when I was working as cabin crew, I met a lot of people from the northeast who I got to work with, who I got to meet. That's when it really hit me that all along we've been seeing them as something less than us, or something very separate from us. Like we are different, they are different. There's like an us and a them. But when I worked with them, I realized we are all the same, and it's like there's so much culture there. They have their own stories, they have their own struggles. So meeting them up close is what really hit me. Like we have just not, like Shunga keeps saying, they're all around us, but we don't see them. Like we see them, but we don't notice them. Like we don't pay attention to them. So that's what really hit me. And I think subconsciously a lot of us do it. Almost all of us do it. And this movie is it's a step to maybe make people just aware that this is what's happening. Yeah. ಸೊ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು? ಆ್ಯಕ್ಚುಲಿ ಒಂದು ಲೈನ್ ಹೇಳಿದ್ರೆ ಈ ಥರ ಆಗಿತ್ತು ಅಂತ. ಸೊ ಎಲ್ಲಿ ನೋಡಿದ್ರಿ, ಯಾವ ಥರ ಆಗಿತ್ತು? ಅಂದರೆ ನಮ್ಮ ಸುತ್ತಮುತ್ತ ನಾವು ಸ್ಕೂಲಲ್ಲಿ ಬೆಳೆದ ಹೈಸ್ಕೂಲಿಗೆ ಬಂದಾಗಿಂದನೂ ಶುರು ಆಗಿತ್ತು ಈ ರೀತಿ ರೇಷಿಯಲ್ ಮಾತುಗಳನ್ನು. ನಮ್ಮ ಹುಡುಗರೇ ಸುತ್ತಮುತ್ತ ಆಡೋದು ನಾವೇ ಕೇಳಿದ್ವಿ. ಅವರು ಅಂದ ತಕ್ಷಣ ಖಂಡಿತ ಅದು ಇದೆ. ಸೊ ಆ ಥರ ನೋಡಿದಾಗ ಚಿಕ್ಕ ವಯಸ್ಸಿಂದನೂ ಅದನ್ನು ನೋಡ್ಕೊಂಡು ಬಂದಾಗ ಮತ್ತೆ 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 ಹಂಗೆ ಆಗ್ತಿದ್ದಾಗ ಇದೊಂಥರ ತಪ್ಪು ಅಂತ ಮನಸ್ಸಲ್ಲಿರುತ್ತೆ. ಬಟ್ ಅದು ಆರ್ಟಿಕ್ಯುಲೇಟ್ ಆಗೋದು ಈ ಥರ ಒಂದು ಫೋಕಸ್ ಮಾಡಿ ನಾವು ಈ ಕಥೆನ ಹೇಳೋಕ್ಕೆ ಶುರು ಮಾಡಿದಾಗ ಅದ್ರದ್ದು ಇನ್ನೊಂಚೂರು ಆರ್ಟಿಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಣಿಪುರಲ್ಲಿ ಏನೇನೋ ಆಗ್ತಿದೆ, ನಮಗೆ ಐಡಿಯಾನೇ ಇಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಈ ಆ್ಯಕ್ಟರ್ಸ್ ಎಲ್ಲ ಮಣಿಪುರಲ್ಲಿ ಭಾಳ ಸಮಸ್ಯೆ ಆಗ್ತಿರ್ಬೇಕಾದ್ರೆ ನಮ್ಮ ಆ್ಯಕ್ಟರ್ಸ್ ಇಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ನಡೀತಾ ಇದೆ, ಇವರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ನಮಗೆ ಹೆಂಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗದೇ ಇರೋವಂಥ ಸ್ಥಿತಿ. ಬಟ್ ದೀಸ್ ಬಾಯ್ಸ್ ಹ್ಯಾವ್ ಡನ್ ಅ ಬ್ರಿಲಿಯಂಟ್ ಜಾಬ್. ಸರ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವು ಅವ್ರ ಜೊತೆ ಕೆಲಸ ಮಾಡುವಾಗ ಗೊತ್ತಾಗುತ್ತೆ. ಟ್ರೂ ಟು ದರ್ ವರ್ಡ್, 2 ತಿಂಗಳು ಮುಂಚೆ ಬಂದರು, ನಮ್ಮ ಜೊತೆ ಇದ್ದರು, ನಮ್ಮ ಊಟ ತಿಂದರು, ನಮ್ಮ ಭಾಷೆನ ಭಾಷೆ ಮಾತ್ರ ಅಂದರೆ ಅದು ಆ ಭಾಷೆ, ಆ ಉಡುಪು, ಆ ಕಲ್ಚರ್ ಇದೆಯಲ್ಲ ಅದನ್ನ ಹೊಂದಿಸ್ಕೊಂಡ್ರು ಅವರು. ಹೇಗೆ ಅಂದರೆ ಅವ್ರು ಕೆಳಗಡೆ ಹೋಗ್ಬಿಟ್ಟು ಇವಾಗ ಆಟೋ ಅವ್ರ ಹತ್ರ ಮಾತಾಡಬೇಕು, ಇಲ್ಲ ಅಂಗಡಿಗೆ ಹೋಗಿ ನಾನು ತೊಗೊಂಬರ್ಬೇಕಂದ್ರೆ ನಾವು ಹೇಳ್ತೀವಿ ಬಿಡು ನಾನೇ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿದ್ರೆ ಅವ್ರು ಇಲ್ಲ ನಾನು ಹೋಗಿ ತೊಗೊಂಬರ್ತೀನಿ. ಬಿಜು ಹೇಳ್ತಿದ್ದ, ಅವ್ರು ಎಲ್ಲಿದ್ದರು, ಒಬ್ಬರು ಅಜ್ಜಿ ಇದ್ರು, ಆ ಅಜ್ಜಿ ಜೊತೆ ಹೆಂಗೆ ಮಾತಾಡ್ತಾ ಶುರು ಮಾಡಿದ್ರು, ಹೆಂಗೆ ಸ್ಟಾರ್ಟ್ ಮಾಡಿದ್ರು ಈ ಕನ್ನಡ ಕಲ್ತ್ಕೊಳ್ಳೋದನ್ನ ಅಂತ. ಅಜ್ಜಿ ಜೊತೆ ಫಸ್ಟು ಅವ್ರು ಬಂದು ಊಟ ಕೊಡ್ತಿದ್ರಂತೆ ಅವ್ರಿಗೆ. ಸೊ ಅವ್ರ ಜೊತೆ ಸಂಭಾಷಣೆ ಮಾಡಬೇಕು ಅಂತ ಕಲ್ತ್ಕೊಳ್ಳೋಕೆ ಶುರು ಮಾಡಿದರು. ಸೊ ಅಂತ ಎಲ್ಲರೂ ಒಬ್ಬೊಬ್ಬರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅದು ನಿಮ್ಗೆ ಕಾಣಿಸುತ್ತೆ ಆ ಮೂವಿನಲ್ಲಿ. ಆ್ಯಂಡ್ ಅವರೇ ಡಬ್ಬಿಂಗ್ ಮಾಡಿ ಒಂದು ಬೇರೆ ತಂಡದಿಂದ ಬಂದು, ಒಂದು ಬೇರೆ ಪ್ರದೇಶದಿಂದ ಬಂದು, ಒಂದು ಭಾಷೆನ ಕಲ್ತ್ಕೊಂಡು, ಆ ಕಲ್ಚರ್ನ ಹೊಂದಿಸ್ಕೊಂಡು ಇಷ್ಟೆಲ್ಲ ಮಾಡಿ ಅವರದೆಲ್ಲ ಮಾಡಿದ್ದಾರೆ. ಇವಾಗ ನಮ್ಮ ಕೆಲಸ ಅಲ್ಲ, ನಾವು ಮಾಡಬೇಕು. ಇವಾಗ ನಾವು ಅವ್ರನ್ನ ಹೊಂದಿಸ್ಕೋಬೇಕು. ಆ್ಯಕ್ಚುಲಿ ಅದೇ ತುಂಬ ಎಮೋಷನಲ್ ಕಂಟೆಂಟ್ ಆ್ಯಕ್ಚುಲಿ ಅದೇ ತುಂಬ. ಸೊ ಆ ಪಾರ್ಟು ನಮಗೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನೋಡೋಣ. ಸೊ ಗೊತ್ತಿಲ್ಲ ಏನಾಗುತ್ತೆ ಸರ್. ಆ್ಯಂಡ್ ನಿಮಗೊಂದು ಕೋರಿಕೆ ನಾನು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿನಿಮಾಗಳು ಜಾಸ್ತಿ ಮಾಡಿ, ನಾಟಕ ಜೊತೆಗೆ ಸಿನಿಮಾಗಳು ಮಾಡಿ, ಅದು ಮಾಡಿ ಇದು ಮಾಡಿ ಬಂದರೆ ಖಂಡಿತ ಮಾಡ್ತೀವಿ ಸರ್. ಇವಾಗ ನಮಗೂ ಅದೇ ಅಪೇಕ್ಷೆ ಇದೆ, ನಮಗೂ ಅದೇ ಆಸಕ್ತಿ ಇದೆ. ಹೊಸ ಕಂಟೆಂಟು ಎಲ್ಲರೂ ಕೇಳ್ತಾನೆ ಇರ್ತಾರೆ, ಕನ್ನಡ ಫಿಲ್ಮ್ನಲ್ಲಿ ಯಾವಾಗ ಇವಾಗ ಹೊಸದಾಗಿ ಮಾಡಿದ್ದೀವಿ, ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದ್ದೀವಿ. ಅದಕ್ಕೆ ಟ್ರೈ ಮಾಡೋಕ್ಕೂ ಧೈರ್ಯ ಬೇಕು. ಅದನ್ನ ನಿಮ್ಮ ಮುಂದೆ ತೊಗೊಂಬಂದು ಇಟ್ಟಿದ್ದೀವಿ. ಒಂದು ಒಳ್ಳೆ ಡಿಶ್ಶು, ಫುಲ್ ಸ್ಪೈಸು, ಖಾರ, ಹ್ಯಾಪಿನೆಸ್ಸು, ದುಃಖ, ರೊಮ್ಯಾನ್ಸು, ನಿಮ್ಗೇನು ಬೇಕು ಎಲ್ಲ ಇದೆ ಇದರಲ್ಲಿ. ಜೊತೆ ಆಲೋಚಿಸಬೇಕು, ಅದು ಏನು ವಾಪಸ್ ತೊಗೊಂಡೋಗ್ತೀರಾ ಅದು ನಾವು ಮಾಡಿಟ್ಟಿದ್ದೀವಿ. ಪ್ಲೀಸ್ ಬಂದು ನೋಡಿ, ಅದನ್ನ ರುಚಿ ಮಾಡಿ, ಅದನ್ನ ಟೇಸ್ಟ್ ಮಾಡಿ, ಎಲ್ರಿಗೂ ಹೇಳಿ ತುಂಬ ಚೆನ್ನಾಗಿದೆ ಅಂತ. ನೀವು ಬಂದು ನೋಡಿದ್ರೆ ನಮಗೆ ಈ ಥರ ಜಾಸ್ತಿ ಫಿಲ್ಮ್ಸ್ ನಾವು ಮಾಡೋಕ್ಕಾಗತ್ತೆ. ಈ ಥರ ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂದರೆ ಅದನ್ನ ಬಂದು ವ್ಯೂವರ್ಸ್ ಬಂದು ನೋಡಿದ್ರೇ ಮಾಡೋಕ್ಕಾಗೋದು, ಇಲ್ಲಾಂದರೆ ಹೆಂಗೆ ಬರೋಕ್ಕಾಗ್ತದೆ. ಸೊ ನೀವು ಬಂದು ನೋಡಿದ್ರೆ ಇದು ಹೊಸ ಕಂಟೆಂಟ್ಸ್ ಮಾಡ್ತೀವಿ ನಾವು ಇನ್ನು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಫೈನಲಿ ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲಿ? I think Bangalore has been a beautiful city that welcomes everybody. So just like that, I feel like I would love for all Kannada viewers to welcome this film, even though we have come from everywhere around the country. Please welcome this film like your own, because it is your own. It is in your beautiful language.
come to the theatres, watch it, and tell everyone that this is a film that is worth watching. Thank you so much. Thank you. ಕೊನೆಯದಾಗಿ ನಾನು ಹೇಳೋದು ನಿಮ್ಮ ಇಯರಿಂಗ್ಸ್ ಚೆನ್ನಾಗಿದೆ, ನಿಮ್ಮ ಮುಗುತಿ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಅದೇ ಚಿಕ್ಕವ್ರು ನಾವು ದೊಡ್ಡವರಲ್ಲ. ನಮಗೆ ಆ ಥರ ಸಪೋರ್ಟು ಜನತೆ ಕೊಟ್ಟರೆ ಮಾತ್ರ, ನೀವು ಹೇಳಿದ್ರಿ ಹೆಚ್ಚು ಸಿನಿಮಾ ಮಾಡಬೇಕು ಅಂತ, ಮಾಡೋಕ್ಕೆ ಬಂದಿದ್ದೀವಿ. ನಮಗೆ ಕನ್ನಡದ ಜನತೆಯ ಸಪೋರ್ಟ್ ಬೇಕು. ಕಾಂಪ್ಲೆಕ್ಸ್ ಆದ ವಿಚಾರಗಳನ್ನು ಮಾತಾಡೋಕ್ಕೆ ಜನತೆ ಸಪೋರ್ಟ್ ಮಾಡಿದಷ್ಟು ನಮಗೂ ಧೈರ್ಯ ಬರುತ್ತೆ. ಇಲ್ಲಾಂದರೆ ಒಂದೊಂದು ಸಲ ಧೈರ್ಯ ಕಮ್ಮಿ ಆಗೋ ಸಾಧ್ಯತೆಯೂ ಇರುತ್ತೆ. ಹಂಗೆ ಆಗದೇ ಇರಲಿ ಅಂತ ನಾನು ಇಡೀ ಕರ್ನಾಟಕಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಾವೆಲ್ಲರೂ ಕೇಳ್ಕೊತೀವಿ, ಥಿಯೇಟ್ರಿಗೆ ಬಂದು ಸಿನಿಮಾ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮಗೆ ಈ ಥರ ಇನ್ನೂ ಒಳ್ಳೆ ಕತೆ ನೋಡಬೇಕು ಅಂದರೆ ನೀವು ಸಪೋರ್ಟ್ ಕೊಟ್ಟರೆ ನಾವು ಮಾಡೋಕ್ಕಾಗತ್ತೆ. ಸೊ ಪ್ಲೀಸ್ ಖಂಡಿತ ಬಂದು ನೋಡಿ, ಥಿಯೇಟ್ರ್ನಲ್ಲಿ ಬಂದು ನೋಡಿ. ಆವಾಗೇ ನಮಗೂ ಆ ಪ್ರೋತ್ಸಾಹ ಸಿಗುತ್ತೆ. ಒಳ್ಳೆ ಸಿನಿಮಾ, ನ್ಯೂ ಕಥಾಪಾತ್ರಕ್ಕೆ ಎಲ್ಲ ಬಂದು ನಿಮ್ಮ ಮುಂದೆ ತೋರ್ಸೋಕ್ಕೆ ನಮಗೆ ಆ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಓವರ್ ಆಲ್ ಟೀಮ್. ಸೊ ಒಳ್ಳೆಯದಾಗಲಿ. ನಾನು ಕಾಯ್ತಾ ಇದ್ದೀನಿ 21st ಚಿಲ್ಲಿ ಚಿಕನ್ ತಿನ್ನೋಕ್ಕೋಸ್ಕರ, ಬಿಕಾಸ್ ನಾನು ನಾನ್ ವೆಜಿಟೇರಿಯನ್. ಅದಕ್ಕೆ